ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ, ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಬೆಂಗಳೂರು, ಶೇಷಾದ್ರಿಪುರಂ ಮಹಾವಿದ್ಯಾಲಯ ಹಾಗೂ ರಾಷ್ಟ್ರೀಯ ಸೇವಾ ಯೋಜನೆ ರಾಜ್ಯಕೋಶ ಸಹಯೋಗದಲ್ಲಿ ಅಮೃತ ಭಾರತಿಗೆ ಕನ್ನಡದ ಆರತಿ ಎಂಬ ವಿಶೇಷ ಶೀರ್ಷಿಕೆಯಡಿ ಕರ್ನಾಟಕ ಕುಲಪುರೋಹಿತ ಪೂಜ್ಯ ಶ್ರೀ ಆಲೂರು ವೆಂಕಟರಾಯರ ಜನ್ಮದಿನಾಚರಣೆ ಮತ್ತು ವಚನ ಪಿತಾಮಹ ಪೂಜ್ಯ ಡಾಕ್ಟರ್ ಶ್ರೀ ಫಾಗು ಹಳಕಟ್ಟಿ ಅವರ ದಿವ್ಯ ಸ್ಮರಣೆಯ ದ್ಯೋತಕವಾಗಿ ಇತ್ತೀಚೆಗಷ್ಟೇ ಬೆಂಗಳೂರಿನ ಕುಮಾರಕೃಪಾ ರಸ್ತೆಯಲ್ಲಿರುವ ಗಾಂಧಿ ಭವನದಲ್ಲಿ ಸುಂದರ ಸಮಾರಂಭವನ್ನ ಆಯೋಜಿಸಲಾಗಿತ್ತು. ನಾಡಭಕ್ತಿ, ರಾಷ್ಟ್ರಪ್ರೇಮ ಹಾಗೂ ವಚನಾಮೃತವನ್ನು ಸುಮಧುರವಾಗಿ ಪ್ರವಹಿಸಿದಂತಹ ಶ್ರೀಮತಿ ಪಾವನಿ ಹಾಗೂ ಅವರ ತಂಡದವರ ಗಾನಸುಧೆಯು ಸಮಾರಂಭಕ್ಕೆ ಆಗಮಿಸಿದ ಜನಮಾನಸದ ಮನತಣಿಸಿತು. ತನ್ನ ತಾನರಿಯ ಬೇಕಲ್ಲದೆ ಎಲ್ಲವ ಅರಿದು ಫಲವೇನಯ್ಯ, ತನ್ನ ತಾನರಿಯಬೇಕಲ್ಲದೆ ಎಲ್ಲವ ಅರಿದು ಫಲವೇನಯ್ಯ. ಅಮೃತ ಭಾರತಿಗೆ ಕನ್ನಡದ ಆರತಿ ಈ ಸುಂದರ ಸಮಾರಂಭಕ್ಕೆ ಸಮಾರಂಭದ ಅಧ್ಯಕ್ಷತೆ ವಹಿಸಿದ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು ಮಾನ್ಯ ಡಾಕ್ಟರ್ ಸಿ ಸೋಮಶೇಖರ್ ರವರು ಪಂಚರತ್ನಗಳಾಗಿ ವೇದಿಕೆಯನ್ನು ಅಲಂಕರಿಸಿದ ಗಣ್ಯಮಾನ್ಯರೆಲ್ಲರನ್ನ ಉದ್ದೇಶಿಸಿ ಸ್ವಾಗತ ಕೋರಿದರು. ಭಾರತ ಸ್ವಾತಂತ್ರ್ಯವನ್ನು ಗಳಿಸಿ 75 ವರ್ಷಗಳು ಸಂದಿವೆ. ನಮ್ಮ ರಾಷ್ಟ್ರದ ಸ್ವಾತಂತ್ರ್ಯಕ್ಕಾಗಿ ಸಹಸ್ರಾರು ಜನ ತಮ್ಮ ತ್ಯಾಗ, ಬಲಿದಾನ, ತಪಶ್ಚರ್ಯಗಳಿಂದ ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು. ಬಹುಶಃ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದಂತಹ ಈ ಹೋರಾಟದಲ್ಲಿ ಅನೇಕ ಮಹಾನುಭಾವರು ಹುತಾತ್ಮರಾದರು, ತಮ್ಮ ಪ್ರಾಣವನ್ನು ತೆತ್ತರು, ತಮ್ಮ ಇಡೀ ಬದುಕನ್ನು ಸ್ವಾತಂತ್ರ್ಯಕ್ಕಾಗಿ ಸಮರ್ಪಿಸಿಕೊಂಡಂಥ ಮಹಾನುಭಾವರನ್ನು, ಮಹನೀಯರನ್ನು ಸ್ಮರಿಸಿಕೊಳ್ಳುವುದು ಒಂದು ಕಡೆಯಾದರೆ, ಅಮೃತದ ಭಾರತಿಗೆ ಕನ್ನಡದ ಆರತಿ, ಕರ್ನಾಟಕದ ಏಕೀಕರಣ ಆಗಬೇಕು ಅನ್ನುವ ಹಂಬಲವನ್ನು, ಅಯ್ಯೋ ಕರ್ನಾಟಕಕ್ಕೆ ಅನೇಕ ಪ್ರದೇಶಗಳು ಸೇರಲಿಲ್ಲವಲ್ಲ ಎನ್ನುವ ಆಕ್ರಂದನವನ್ನು, ಆಕ್ರೋಶವನ್ನು ವ್ಯಕ್ತಪಡಿಸುವ ಮೂಲಕ ಕರ್ನಾಟಕದ ಏಕೀಕರಣಕ್ಕಾಗಿ ತಮ್ಮನ್ನು ತಾವೇ ಸಮರ್ಪಿಸಿಕೊಂಡಂತಹ ಕನ್ನಡದ ಆರತಿಯನ್ನು ಎತ್ತಿದಂಥ ಅನೇಕ ಮಹಾನುಭಾವರು ಒಂದು ಕಡೆ, ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕಾಗಿ ಹೋರಾಟ ಮಾಡಿದ ಆ ಮಹಾನುಭಾವರನ್ನು ಇಂದು ನಾವು ಕಾಣ್ತಾ ಇರುವ ಈ ಸುಂದರ ಕರ್ನಾಟಕದ ಏಕೀಕರಣದ ಆಶಯ ಸಾಕಾರಗೊಳ್ಳಲಿಕ್ಕೆ ಕಾರಣರಾದಂತಹ ಆ ಮಹಾನುಭಾವರನ್ನು ಸ್ಮರಿಸಿಕೊಳ್ಳತಕ್ಕಂಥ ಒಂದು ದಿವ್ಯ ಕಾರ್ಯಕ್ರಮವನ್ನು ನಮ್ಮ ಪ್ರಾಧಿಕಾರ ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದೆ. ಬಹುಶಃ ಇಂತಹ ಕಾರ್ಯಕ್ರಮಗಳ ಸಾಲಿನಲ್ಲಿ ಇಂದು ನಾವು ಇಬ್ಬರು ಮಹಾನುಭಾವರನ್ನು ಸ್ಮರಿಸಿಕೊಳ್ತಾ ಇದ್ದೇವೆ. ಮೊದಲಿಗೆ ಆಲೂರು ವೆಂಕಟರಾಯರು. ಆಲೂರು ವೆಂಕಟರಾಯರು 1980 ಜುಲೈ 12ರಂದು ಜನಿಸಿದಂಥ ಮಹಾನುಭಾವರು. ಅವರು ಕರ್ನಾಟಕದ ಕುಲಪುರೋಹಿತ ಅನ್ನುವ ಅಭಿನಾಮಕ್ಕೆ ಪಾತ್ರರಾದಂಥವರು. ವಕೀಲ ವೃತ್ತಿಯನ್ನು ಅಲಂಕರಿಸಬೇಕಾದಂಥ ಮಹಾನುಭಾವರು ಕನ್ನಡ ಪರವಾಗಿ ವಾದಿಸುವ ವಕೀಲ ವೃತ್ತಿಯನ್ನು ಕೈಗೊಂಡಂಥ ಮಹಾನುಭಾವರು. ಬ್ರಿಟಿಷರ ಆಡಳಿತದಿಂದ ಮರಾಠಿ ಪ್ರಾಬಲ್ಯ ಇದ್ದಂಥ ತಾಣಗಳಲ್ಲಿ ಕನ್ನಡದ ಕಹಳೆಯನ್ನು ಊದಿದಂಥವರು. ಬಹುಶಃ ವಾಗ್ಭೂಷಣ ಅನ್ನುವ ಮಾಸಪತ್ರಿಕೆಯನ್ನು ಪ್ರಾರಂಭ ಮಾಡುವ ಮೂಲಕ, ಕರ್ನಾಟಕ ಗ್ರಂಥ ಅನ್ನುವ ಪ್ರಸಾದಕ ಮಂಡಳಿಯನ್ನು ಸ್ಥಾಪಿಸುವ ಮೂಲಕ ಅವರು ಅನೇಕ ರೀತಿಯಲ್ಲಿ ಇಂದಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಾಪನೆಗೂ ಕಾರಣಕರ್ತರಾದಂಥ ಮಹಾನುಭಾವರು ಆಲೂರು ವೆಂಕಟರಾಯರು. ನಾಡಿಗೆ ಕರ್ನಾಟಕ ತತ್ವದ ಬೀಜ ಮಂತ್ರವನ್ನು ಉಪದೇಶ ಮಾಡಿದಂಥ ಪುರೋಹಿತರು. ಕರ್ನಾಟಕ ಗತವೈಭವ ಅನ್ನುವಂತಹ ಕೃತಿಯನ್ನು ಪ್ರಕಟಣೆ ಮಾಡಿದಂಥ ಮಹಾನುಭಾವರು. ಮತ್ತೊಬ್ಬ ಮಹಾನುಭಾವರು
ಇದು ಒಂದು ಸಂಕೇತ. ಅಂದರೆ ಒಬ್ಬರು 2ನೇ ತಾರೀಕು ಜುಲೈ ಜನ್ಮ ತಾಳ್ತಾರೆ, ಆಲೂರು ವೆಂಕಟರಾಯರು, ಫಾಗು ಹಳಕಟ್ಟಿಯವರು. ಇವತ್ತು 12ನೇ ತಾರೀಕು ನಮ್ಮ ಆಲೂರು ವೆಂಕಟರಾಯರ ಜನ್ಮದಿನ. ಈ ಮಾಸದಲ್ಲಿ ಇಬ್ಬರು ಮಹಾನುಭಾವರ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಒಂದು ಸಾಮ್ಯ ಅಂದರೆ, ಪುಣೆಯ ಫರ್ಗ್ಯೂಸನ್ ಕಾಲೇಜಿನಲ್ಲಿ ಓದುವಾಗ ಇವರಿಬ್ಬರು ಸಮಕಾಲೀನರು ಕಾಲೇಜಿನಲ್ಲಿ. ಹಾಗೆಯೇ ಇಬ್ಬರೂ ಸಹ ಕರ್ನಾಟಕದ ಏಕೀಕರಣಕ್ಕೆ ಹೋರಾಟ ಮಾಡಿದಂಥ ಮಹಾನುಭಾವರು. ಇವತ್ತು ನಾವು ಸಾಂಕೇತಿಕವಾಗಿ ಇಬ್ಬರು ಮಹಾನುಭಾವರ ದಿನಾಚರಣೆ ಏಕಕಾಲದಲ್ಲಿ ಆಚರಿಸ್ತಾ ಇರುವುದು ಒಂದು ಕಾಕತಾಳೀಯವಾದಂಥ ಒಂದು ಪ್ರಸಂಗ ಅಂತ ನನ್ನ ಭಾವನೆ. ಇನ್ನು ಹಳಕಟ್ಟಿಯವರ ಬಗ್ಗೆ ಹೇಳಬೇಕಾಗಿಲ್ಲ. ಇವತ್ತೇನು ವಚನ ಸಾಹಿತ್ಯ ಇದೆ, ಕನ್ನಡ ನಾಡಿನ ಅನುಭವಾಮೃತವಾದ ಸಾಹಿತ್ಯ, ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸಬೇಕು ಅನ್ನುವ ಸಾಹಿತ್ಯವನ್ನು ಕೊಟ್ಟಂಥ, ಸಂದೇಶವನ್ನು ಕೊಟ್ಟ ಸಾಹಿತ್ಯ. ಕಳಬೇಡ ಕೊಲಬೇಡ ಉಸಿಯ ನುಡಿಯಲು ಬೇಡ, ಮುನಿಯಬೇಡ ಅನ್ಯರ ಕಂಡರೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ ಇದರ ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಎನ್ನುವಂತಹ ಮಾನವ ಸಂವಿಧಾನವನ್ನು, ಜೀವನ ಸಂವಿಧಾನವನ್ನು ಕೊಟ್ಟಂತಹ ಆ ವಚನ ಸಾಹಿತ್ಯದ ಸಂಗ್ರಹಣೆಗಾಗಿ, ಸಂಶೋಧನೆಗಾಗಿ ತಮ್ಮನ್ನೇ ತಾವು ಸಮರ್ಪಿಸಿಕೊಂಡ ವಚನ ಪಿತಾಮಹ ಫಾಗು ಹಳಕಟ್ಟಿಯವರು. ಈ ಅರ್ಥಪೂರ್ಣ ಸಮಾರಂಭಕ್ಕೆ ಆಗಮಿಸಿದ ಗಣ್ಯಮಾನ್ಯರೆಲ್ಲರೂ ಸೇರಿ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿರವರೊಂದಿಗೆ ಜೊತೆಗೂಡಿ ಉಭಯ ಮಹಾನ್ ದಾರ್ಶನಿಕರಿಗೆ ಪುಷ್ಪ ನಮನವನ್ನು ಸಲ್ಲಿಸಿ ಜ್ಯೋತಿಯನ್ನು ಬೆಳಗಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಂತಹ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರು ನಾಡೋಜ ಡಾಕ್ಟರ್ ಮಹೇಶ್ ಜೋಶಿರವರು ಅಖಂಡ ಕರ್ನಾಟಕದ ಚಿಂತನೆ, ಕನ್ನಡಾಭಿಮಾನದ ಹೃದಯವಂತಿಕೆ, ಇಬ್ಬರು ಮಹಾನ್ ಚೇತನರು ಸಮಾಜಕ್ಕೆ ಕೊಡುಗೆಯಾಗಿ ನೀಡಿದಂತಹ ವಿಶೇಷ ಬಳುವಳಿ, ಸಂಸ್ಕೃತಿಯು ಭಾಷೆಯ ಕಂಪಿಗೆ ನೀಡಿದಂತಹ ವಿಶೇಷ ಮಹತ್ವ, ವಚನ ವಾಂಗ್ಮಯ ಇವೆಲ್ಲವುದರ ಕುರಿತಾಗಿ ತಿಳಿಸಿಕೊಟ್ಟರು. ಸೇನಾಪತಿ ಬಾಪಟ್ ಹಾಗೆ ವೀರ ಸಾವರ್ಕರ್ ಅವರ ಅಪ್ರತಿಮವಾಗಿರ್ತಕ್ಕಂಥ ದೇಶಭಕ್ತಿಯಿಂದ ಪ್ರಭಾವಿತರಾಗಿರ್ತಕ್ಕಂಥವರು ಆಲೂರು ವೆಂಕಟರಾಯರು. ಕರ್ನಾಟಕದ ಗತವೈಭವ ಅಂತಕ್ಕಂಥ ಪುಸ್ತಕವನ್ನು ಬರೆದು ಕನ್ನಡದ ಏಕೀಕರಣದ ಬೀಜವನ್ನು ಬಿತ್ತಿರ್ತಕ್ಕಂಥವ್ರು. ಆನೆಗುಂದಿಗೆ ಒಂದು ಸರ್ತಿ ಹೋಗ್ತಾರೆ, ಬೇಸಿಗೆ ರಜೆಕಾಲ. ಹೋದಾಗ ಆ ಆನೆಗುಂದಿ ಮತ್ತು ಹಂಪಿಯ ಗತವೈಭವವನ್ನು ನೋಡಿ, ಅದರಲ್ಲೂ ಸಹಿತ ಉಗ್ರ ನರಸಿಂಹ, ಆ ಉಗ್ರ ನರಸಿಂಹನ ಭಿನ್ನವಾಗಿರ್ತಕ್ಕಂತಹ ಪ್ರತಿಮೆ, ವಿಜಯನಗರ ಸಾಮ್ರಾಜ್ಯ ಜೊತೆಗೆ ಅಲ್ಲಿ ಅಧ್ಯಯನವನ್ನು ಮಾಡ್ತಾರೆ. ಅದೊಂದು ತಪಸ್ಸು ಮಾಡಿದಾಗ ಮಾಡ್ತಾರೆ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ. ವಿದೇಶಿಯರು ಆ ಸಾಮ್ರಾಜ್ಯದ ಬಗ್ಗೆ ವರ್ಣನೆಯನ್ನು ಮಾಡಿರ್ತಕ್ಕಂಥದ್ದು. ಮುತ್ತು ರತ್ನಗಳನ್ನು ತರಕಾರಿಯ ತರಹ ರಸ್ತೆಯಲ್ಲಿ ಮಾರ್ತಕ್ಕಂಥ ವೈಭವತವಾಗಿರ್ತಕ್ಕಂತಹ ಕನ್ನಡ ನಾಡಿನ ಒಂದು ಸಾಮ್ರಾಜ್ಯ ಇವತ್ತು ಹಾಳು ಹಂಪೆಯಾಗಿದೆಯಲ್ಲ ಅನ್ನುವಂತಹ ಬೇಸರದಿಂದ ಏನಾದರೂ ಮಾಡಬೇಕು, ಇದನ್ನು ಕಟ್ಟಬೇಕು ನಾನು ಅನ್ನುವಂಥ ದೃಷ್ಟಿಯಿಂದ ಕರ್ನಾಟಕದ ಗತವೈಭವ, ಈ ವೈಭವ ಹೇಗಿತ್ತು ಅನ್ನುವಂಥದ್ದು ನಾವು ಇವತ್ತು ಆಲೂರವರಿಗೆ ಅವರ ಸ್ಮರಣೆಯನ್ನು ನಾವು ನಿಜಾರ್ಥದಲ್ಲಿ ಮಾಡಬೇಕಂದ್ರೆ ಅವರ ಪುಸ್ತಕವನ್ನು ಓದಿ ಆ ಪುಸ್ತಕದಲ್ಲಿರ್ತಕ್ಕಂತಹ ಗತವೈಭವದ ಬಗ್ಗೆ ನಮ್ಮ ಹೆಮ್ಮೆಯನ್ನು ಇನ್ನೂ ಹೆಚ್ಚಿಗೆ ಮಾಡಿಕೊಂಡಾಗ ನಿಜವಾಗಿಯೂ ಸಹಿತ ನಾವು ಅವರಿಗೆ ಸ್ಮರಣೆಯನ್ನು ಮಾಡಿದಾಗೆ ಅಂತಕ್ಕಂಥದ್ದು. ಕನ್ನಡದ ಬಗ್ಗೆ ಇತ್ತೀಚೆಗೆ ಜಗತ್ತಿನಲ್ಲಿ ಮಹತ್ವ ಹೇಗಿದೆ ಅನ್ನುವಂಥದ್ದನ್ನು ಆಲೂರು ವೆಂಕಟರಾಯನನ್ನು ಜ್ಞಾಪಿಸ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ನಾನು ಇದನ್ನು ಹೇಳಲೇಬೇಕು ಅಂತಕ್ಕಂಥದ್ದು. ಯತ್ನೆಲಾಗ್ ಅಂತಕ್ಕಂಥ ಒಂದು ಸಂಸ್ಥೆ ವಿಶ್ವದಲ್ಲಿ ಪ್ರಪಂಚದಲ್ಲಿ ಎಷ್ಟು ಭಾಷೆಗಳಿದೆ, ಎಷ್ಟು ಭಾಷೆಗಳು ಅಳಿವಿನ ಅಂಚಿನಲ್ಲಿದೆ, ಎಷ್ಟು ಭಾಷೆಗಳು ಅನೇಕ ಜನರ ಭಾಷಾ ಪ್ರೇಮಿಗಳ ಕಾರ್ಯದಿಂದ ಬೆಳೀತಾ ಇದೆ, ಅಳಿತಾ ಇರ್ತಕ್ಕಂಥದ್ದು ಬೆಳೀತಾ ಇದೆ ಅನ್ನುವಂಥ ಅಧ್ಯಯನವನ್ನು ಮಾಡುತ್ತೆ. ಮೊಟ್ಟ ಮೊದಲನೇ ಬಾರಿಗೆ ಈ ಯತ್ನೆಲಾಗ್
ಜಗತ್ತಿನಲ್ಲಿ ಪರಿಪೂರ್ಣವಾಗಿರ್ತಕ್ಕಂಥ ಭಾಷೆ ಯಾವುದು ಅಂತ ಅಧ್ಯಯನ ಮಾಡುತ್ತೆ. ದಿ ಪರ್ಫೆಕ್ಟ್ ಲ್ಯಾಂಗ್ವೇಜ್. ಅದಕ್ಕೆ ಮಾನದಂಡಗಳನ್ನು ಹಾಕ್ತಾರೆ. ಆ ಮಾನದಂಡಗಳು ಏನಂದರೆ, ಮೊದಲನೇದಾಗಿ 2000 ವರ್ಷಗಳ ಇತಿಹಾಸ ಹೊಂದಿರಬೇಕು, ಸ್ವಂತ ಭಾಷೆ ಆಗಿರಬೇಕು, ಸ್ವಂತ ಲಿಪಿ ಇರಬೇಕು, ಸ್ವಂತ ವ್ಯಾಕರಣ ಇರಬೇಕು, ಜೊತೆಗೆ ಸ್ವಂತ ಅಂಕಿ ಇರಬೇಕು. ಎಲ್ಲಕ್ಕಿಂತ ಹೆಚ್ಚಿನದಾಗಿ ಭಾಳ ನೋಡಿ ಇದೇ ಇರ್ತಕ್ಕಂಥದ್ದು, ನಾವು ಹೇಗೆ ಮಾತನಾಡ್ತೀವಿ ಅದೇ ಥರ ಬರಿಬೇಕು, ಹೇಗೆ ಬರಿತೀವಿ ಅದೇ ಥರ ಉಚ್ಚಾರಣೆ ಮಾಡಬೇಕು. ಇಷ್ಟು ಮಾನದಂಡಗಳನ್ನು ಹಾಕಿದಾಗ ಈ ಮಾನದಂಡಗಳಲ್ಲಿ ಮುಟ್ಟಿರ್ತಕ್ಕಂಥ ಭಾಷೆ ಇಡೀ ಪ್ರಪಂಚದಲ್ಲಿ ಪರಿಪೂರ್ಣವಾಗಿರ್ತಕ್ಕಂಥ ಭಾಷೆಗಳು ಅಂದರೆ 3. ಅದರಲ್ಲಿ ಖಂಡಿತವಾಗಿಯೂ ನಾನು ಹೇಳ್ತಾ ಇರೋದ್ರಿಂದ ಕನ್ನಡವು ಒಂದು. ಈಗ ಕರ್ನಾಟಕ ವಿದ್ಯಾವರ್ಧಕ ಸಂಘ, ಕನ್ನಡ ಸಾಹಿತ್ಯ ಪರಿಷತ್ತು, ಕರ್ನಾಟಕ ವಿಶ್ವವಿದ್ಯಾಲಯ ಇವೆಲ್ಲವುಗಳು ಸ್ಥಾಪನೆ ಆಗೋದಕ್ಕೆ ಆಲೂರು ವೆಂಕಟರಾಯರು ಕಾರಣ ಅಂತಕ್ಕಂಥ. ಮುಂದೆ ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿಯವರು, ಇವ್ರದ್ದು ಒಂದು ಹೇಗೆ ಅಂತಂದರೆ, ಸಿರಿಗೆರೆಯ ತರಳುಬಾಳು ಸ್ವಾಮಿಗಳು ಶಿವಕುಮಾರ ಶಿವಾಚಾರ್ಯರು ತರಳುಬಾಳು ಹುಣ್ಣಿಮೆ ದಿನ ಇವರನ್ನು ಅತಿಥಿಯಾಗಿ ಕರೀತಾರೆ, ಫಗು ಹಳಕಟ್ಟಿಯವ್ರನ್ನ. ಆಗ ಫಗು ಹಳಕಟ್ಟಿಯವರು ಸೈಕಲ್ ಮೇಲೆ ಓಡಾಡಿ ವಚನಗಳ ಓಲೆಗರಿಯನ್ನು, ತಾಳೆಗರಿಯನ್ನು, ಕೈ ಬರಹಗಳನ್ನು ಸಂಗ್ರಹ ಮಾಡಿ ಮನೆ ಸಾಲ ಮಾಡಿ, ಎಂಥ ಸ್ಥಿತಿ ಅಂದರೆ KCC ಬ್ಯಾಂಕ್ನವರು ಆ ಮನೆಯನ್ನು ವಶಪಡಿಸ್ಕೊಳ್ಳಿಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಸ್ವಾಮಿಗಳು ಅವರಿಗೆ ಒಂದು ಚಿನ್ನದ ಪದಕವನ್ನು ಕೊಟ್ಟು, ನೋಡಪ್ಪ ಸ್ವಾಮಿಗಳು ಕೊಟ್ಟಿರ್ತಕ್ಕಂಥ ಚಿನ್ನದ ಪದಕ ಅಂತ ನೀನು ಇದನ್ನು ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಬೇಡ, ಇದನ್ನು ಮಾರಿಬಿಟ್ಟು ನಿನ್ನ ಸಾಲವನ್ನು ತೀರಿಸು ಅಂತ ಹೇಳ್ತಾರೆ. ಇಂತಹ ಕನ್ನಡಿಗರ ನಿಸ್ವಾರ್ಥ ಸೇವೆಯಿಂದ ಇವತ್ತು ಕನ್ನಡ ಇಷ್ಟು ಮಟ್ಟಿಗೆ ಬೆಳೆದಿರ್ತಕ್ಕಂಥದ್ದು. ಫಗು ಹಳಕಟ್ಟಿಯವರಿಗೆ ತಮಗೆಲ್ಲ ಗೊತ್ತಿರುವ ಹಾಗೆ ವಚನ ಪಿತಾಮಹರು. ಇವರ ಇಬ್ಬರಿಗೂ ಸಹಿತ ನಾವು ಅತೀವ ಗೌರವದಿಂದ ನೋಡ್ತಕ್ಕಂತಹದ್ದು. ಹಳಕಟ್ಟಿಯವರು ಏನಾದ್ರು ಇರಲಿಲ್ಲ ಅಂದರೆ ನಮಗೆ ಇವತ್ತು ವಚನ ಇಷ್ಟ ಸಿಗ್ತಾ ಇರಲಿಲ್ಲ ಅಂತಕ್ಕಂಥ. ನನಗೆ ಇವರ 950 ವಚನಗಳನ್ನು ಇವರು ಹೊರಗಡೆ ತೆಗಿತಾರೆ. ಸುಮಾರು ಹರಿಹರನ ರಗಳೆಗಳನ್ನು ಹೊರಗಡೆ ತೆಗಿತಾರೆ. ಹಾಗಾಗಿ ವಚನವನ್ನು ಜೊತೆಗೆ ವಚನವನ್ನು ಹಾಡಿಸಿ ರೆಕಾರ್ಡ್ ಮಾಡಿ, ವಚನ ಇವತ್ತು ಏನಾದರೂ ಇಷ್ಟು ಜನಪ್ರಿಯವಾಗಿದೆ ಅಂದರೆ ಅದಕ್ಕೆ ಭದ್ರವಾಗಿರ್ತಕ್ಕಂಥ ಬುನಾದಿಯನ್ನು ಹಾಕಿರ್ತಕ್ಕಂಥವರು ಫಗು ಹಳಕಟ್ಟಿಯವರು. ಈ ಸುಸಂದರ್ಭದಲ್ಲಿ ಸಾಹಿತಿಗಳು, ಚಿಂತಕರು ಆದಂಥ ಮಾನ್ಯ ಶ್ರೀ ಶ್ರೀನಿವಾಸ ವಾಡಪ್ಪಿರವರು ಕರ್ನಾಟಕ ಏಕೀಕರಣ, ಪೂಜ್ಯ ಶ್ರೀ ಆಲೂರು ವೆಂಕಟರಾಯರ ಕೊಡುಗೆ, ಈ ಒಂದು ವಿಷಯವನ್ನ ಚಿಂತನಾ ರೂಪದಲ್ಲಿ ನೆರೆದ ಜನಸಮೂಹದ ಮುಂದಿಟ್ಟರು. ಮೈಸೂರ ಆಧಿಪತ್ಯದಲ್ಲಿ ಬದುಕ್ತಾ ಇದ್ದಂಥ ಜನರಿಗೆ ಸುಖಿಯಾಗಿದ್ರು. ಈ ಎಲ್ಲ ಮಹಾನ್ ಚೇತನಗಳು ಉತ್ತರ ಕರ್ನಾಟಕದಿಂದ ಯಾಕೆ ಹುಟ್ಟಿದವು ಅಂತಂದ್ರೆ, ಒಂದು ರೀತಿಯಿಂದ ಪ್ರೊಟೆಸ್ಟ್. ಧಾರವಾಡದಂಥ ಒಂದು ಗಂಡು ಬೆಟ್ಟಿನ ಪ್ರದೇಶದಲ್ಲಿ ಕನ್ನಡವನ್ನು ಮಾತನಾಡೋದ ಜನ ಇರಲಿಲ್ಲ. ಧಾರವಾಡದಂಥ ಒಂದು ಪ್ರದೇಶದಲ್ಲಿ ಒಂದು ಕನ್ನಡ ಶಾಲೆ ಇರಲಿಲ್ಲ, ಎಲ್ಲ ಮರಾಠಿ ಶಾಲೆಗಳಿತ್ತು. ಅಂಥ ಮರಾಠಿ ಶಾಲೆಗಳನ್ನು ಮೊಟ್ಟ ಮೊದಲು ತೆಗೆದು ಕನ್ನಡ ಶಾಲೆಗಳನ್ನು ಪ್ರಾರಂಭ ಮಾಡಿದ ಶ್ರೇಯಸ್ಸು ಡೆಪ್ಯೂಟಿ ಚನ್ನಬಸಪ್ಪನವರಿಗೆ ಹೋಗ್ತದೆ. ಅಂದರೆ ಕರ್ನಾಟಕ ಏಕೀಕರಣ ಪ್ರಾರಂಭ ಆಗೋದೇ ಡೆಪ್ಯೂಟಿ ಚನ್ನಬಸಪ್ಪ ಅವರಿಂದ. ಗಂಗಾಧರ ಮಡವಾಳೇಶ್ವರ ತುರ್ಮರಿಯವರು ಮತ್ತು ಈಗಾಗಲೇ ಹೇಳಿದ ಫಗು ಹಳಕಟ್ಟಿಯವರ ತಂದೆಯವರು ಮತ್ತು ವೆಂಕಟರಂಗ ಕಟ್ಟಿಯವರು, ಇಂಥ ಮಹಾನ್ ಭಾವರು, ಅದೇ ದುರದ್ದ ಶ್ರೀನಿವಾಸರಾಯರು ಭಾಳಷ್ಟು ಕೆಲಸ ಮಾಡಿದರು. ರಾಹ ದೇಶಪಾಂಡೆ ಆ ಸಿರಿಗನ್ನಡ ಗೆಲ್ಗೆ ಅಂತ ದೃಷ್ಟಾರ ವಾಕ್ಯ, ಮಂತ್ರ ದೃಷ್ಟಾರ ವಾಕ್ಯವನ್ನು ಕೊಟ್ಟಂಥ ಮಹಾನುಭಾವರು ರಾಹ ದೇಶಪಾಂಡೆಯವರು. ಅವರು 1890ರಲ್ಲಿ ಕರ್ನಾಟಕ ವಿದ್ಯಾವಾದದ ಸಂಘವನ್ನು ಹುಟ್ಟು ಹಾಕಿದ್ದರಿಂದಾಗಿ ನಾವು ಇವತ್ತೆಲ್ಲರೂ ಕನ್ನಡ ಮಾತಾಡ್ತಾ ಇದ್ದೀವಿ. ನಮ್ಮ ಆಲೂರು ವೆಂಕಟರಾಯರು ಯಾವ ಕರ್ನಾಟಕ ಕುಲಪುರೋಹಿತರು ಅಂತ ಅನ್ಸ್ಕೊಳ್ತಾರಲ್ಲ, ಅವರು ಹುಟ್ಟಿದ್ದು 1880 ಜುಲೈ 12 ಇಂದ 3ರಿಂದ 5ನೇ ಇಸ್ವಿಯವರೆಗೆ ಮುಂಬೈಯಲ್ಲಿರ್ತಕ್ಕಂಥ ಲಾ ಕಾಲೇಜಿನಲ್ಲಿ ಅವರು ತಮ್ಮ ಪದವಿಯನ್ನು ಮುಗಿಸಿದರು. ಆವಾಗ ಫಗು ಹಳಕಟ್ಟಿಯವರು, ಈಗ ವಚನ ಪಿತಾಮಹ ಫಗು ಹಳಕಟ್ಟಿಯವರು, ಅವರ ಜೊತೆಗೆ ಬೆಂಚಿನಲ್ಲಿ, ಒಂದೇ ಬೆಂಚಿನಲ್ಲಿ ಕೂತು ಇಬ್ಬರು ಅಭ್ಯಾಸ ಮಾಡಿದಂಥವ್ರು. ಇಬ್ಬರೂ ಕೂಡ ಎಷ್ಟು ಮಹಾನ್ ಚೇತನಗಳಾಗಿ ಬೆಳೆದ್ರು ಅಂದರೆ, ಕರ್ನಾಟಕ ಏಕೀಕರಣವನ್ನು ಹುಟ್ಟು ಹಾಕಿದವರೇ ಆಲೂರು ವೆಂಕಟರಾಯ. 1903 5ನೇ ಇಸ್ವಿಗೆ ಅವ್ರು ಏನು ಮಾಡಿದರು ಅಂದರೆ,
ಧಾರವಾಡಕ್ಕೆ ಮರಳಿ ಬಂದ ಮೇಲೆ ವಕೀಲ ವೃತ್ತಿಯನ್ನು ಪ್ರಾರಂಭ ಮಾಡಬೇಕು. 1917ರಲ್ಲಿ ಅವರು ಕರ್ನಾಟಕ ಗತವೈಭವ ಅಂತ ಮೊಟ್ಟ ಮೊದಲು ಪುಸ್ತಕ ಬರೆದರು. 1896ರಲ್ಲಿ ವಾಗ್ಭೂಷಣ ಎಂಬ ಪತ್ರಿಕೆಯನ್ನು ಅವರು ಪ್ರಾರಂಭ ಮಾಡಿದರು. ಸಮಗ್ರ ಕರ್ನಾಟಕದ ಕಲ್ಪನೆ ಡೆಪ್ಯೂಟಿ ಚನ್ನಬಸಪ್ಪನವರಿಗೂ ಇತ್ತು, ಆಲೂರು ವೆಂಕಟರಾಯರಿಗೂ ಇತ್ತು, ರಾಹ ದೇಶಪಾಂಡೆ ಅವರಿಗಿತ್ತು. ಸಮಗ್ರ ಕರ್ನಾಟಕದ ಕಲ್ಪನೆ ಇತ್ತು. ಕೈಯಾರ ಕೀನ್ನರೈ ಕಾಸರಗೋಡಿನ ಹತ್ತಿರ ಇರ್ತಕ್ಕಂಥ ಒಂದು ಪೆರಡಾಲ್ ಅಂತ ಒಂದು ಹಳ್ಳಿ ಇದೆ. ಆ ಪೆರಡಾಲ್ ಹಳ್ಳಿಯಲ್ಲಿ 100 ವರ್ಷಗಳ ಕಾಲ ಅವರು ಯಾವ ಕಾಲಕ್ಕೂ ಕೈಯಾರ ಕೀನ್ನರವರು ಪೂರ್ತಿಯಾಗಿ ತಮ್ಮ ಜೀವನವನ್ನು ಕರ್ನಾಟಕ ಏಕೀಕರಣಕ್ಕಾಗಿ ಸಮರ್ಪಿಸಿಕೊಂಡವರು. ಅವರಿಗೂ ಕೂಡ ಪ್ರೇರಣೆ ಆಲೂರು ವೆಂಕಟರಾಯರೇ. 1920-21ರವರೆಗೆ ಅವರು ತಮ್ಮ ಜೀವನವನ್ನು ರಾಷ್ಟ್ರೀಯ ಚಳವಳಿಯಲ್ಲಿ ತೊಡಗಿಸಿಕೊಂಡ್ರು. ಅವರು ಲೋಕಮಾನ್ಯ ತಿಲಕರಿಂದ ಬಹಳ ಪ್ರಭಾವಿತರಾದಂಥವರು. ಬಹಳ ದೊಡ್ಡ ಒಂದು ಪುಸ್ತಕ, 800 ಪೇಜಿನ ಒಂದು ದೊಡ್ಡ ಒಂದು ಪುಸ್ತಕ ಇದೆ. ಅದರ ಕರ್ನಾಟಕ ಗೀತಾ ರಹಸ್ಯ ಅಂತ ಹೇಳಿ ಅವರು ಮಾಡಿದರು. 1930ರಲ್ಲಿ ಆಲೂರು ವೆಂಕಟರಾಯರು ಬರೆದಂಥ ಕರ್ನಾಟಕ ವೀರರತ್ನಗಳು, ಮತ್ತು 1940-41ರಲ್ಲಿ ಬರೆದಂಥ ನನ್ನ ಜೀವನ ಸ್ಮೃತಿಗಳು ಜೈ ಕರ್ನಾಟಕ 1922ರಲ್ಲಿ ಪ್ರಾರಂಭ ಮಾಡಿದ್ರು. ಅದು 29ರವರೆಗೆ ನಡೆಸಿದ್ರು. ಮುಂದೆ ಹಣಕಾಸಿನ ಮುಗ್ಗಟ್ಟು ಅವರಿಗೆ ಬಂತು. ಹಾಗೆ ಹಣಕಾಸಿನ ಮುಗ್ಗಟ್ಟು ಬಂದದ್ರಿಂದ ಅದರ ಗೆಳೆಯರ ಗುಂಪಿಗೆ ಬೇಂದ್ರೆಯವರು, ಸಂಭಾಜಿ ಜೋಶಿಯವರು ಮುಂತಾದವರಿಗೆ ಅದನ್ನು ಹಸ್ತಾಂತರ ಮಾಡಿದರು. ಆಮೇಲೆ 1950ರಲ್ಲಿ ಮತ್ತು 57ರಲ್ಲಿ ಕರ್ನಾಟಕತ್ವದ ವಿಕಾಸ ಅಂಥೇಳಿ ಆಲೂರು ವೆಂಕಟರಾಯರು 4 ಪುಸ್ತಕಗಳನ್ನು, ಬಹಳ ಅಸಾಧಾರಣ ಪುಸ್ತಕ ಬರೆದರು. ಆಲೂರು ವೆಂಕಟರಾಯರು ವಕೀಲರಾಗಿ ಶ್ರೀಮಂತರಾಗಿದ್ದರು. ಅವರ ತಂದೆಯೂ ಕೂಡ ಶ್ರೀಮಂತರೇ ಆಗಿದ್ದರು. ಚೆನ್ನಾಗಿತ್ತು ಅವರ ಜೀವನ. ಆದರೆ ಯಾವಾಗ ನಾನು ವಕೀಲಿ ವೃತ್ತಿಯನ್ನು ಬಿಟ್ಟು ಪೂರ್ತಿ ಅಸಹಕಾರ ಆಂದೋಲನದಲ್ಲಿದೆ ಅಥವಾ ನಾನು ವಂಗಭಂಗ ಚಳವಳಿಯಲ್ಲಿ ತೊಡ್ಕೊಳ್ತೇನೆ, ತಂದೆಯವರು ಹೇಳಿದ್ರಂತೆ, ನೀ ಏನಾದ್ರು ವಕೀಲಿ ವೃತ್ತಿ ಬಿಟ್ಟು ನಾನು ನಿನ್ನ ಸಾಕೋದಿಲ್ಲಪ್ಪ ಹೇಳಿದ್ರಂತೆ. ಅಂದಮೇಲೆ ಅಂಥ ಒಂದು ಬಡತನವನ್ನು ಆಲೂರು ವೆಂಕಟರಾಯರು ಬಡತನವನ್ನು ಸ್ವಾಗತಿಸಿದ ವ್ಯಕ್ತಿಯಾಗಿದ್ದರು. ನಿಗ್ರಹದಲ್ಲಿ ಇರಲು ಹಾಗೂ ಯಾವಾಗಲೂ ಚಟುವಟಿಕೆಯಿಂದ ಇರಲು ಇದು ನೆರವಾಗುತ್ತದೆ ಎಂದು ಅವರು ಮೇಲಿಂದ ಮೇಲೆ ಹೇಳುತ್ತಿದ್ದರು. ಭಗು ಹಳಕಟ್ಟಿಯವರ ಪೂರ್ತಿ ಬಡತನದಲ್ಲೇ ಬದುಕಿದಂಥ ವ್ಯಕ್ತಿ. ಪಾಪ ಅವರು ವಕೀಲರಾಗಿದ್ದರು. ಅವರು ಕೂಡ ಬೇಕಾದಷ್ಟು ದುಡ್ಡು ಮಾಡ್ಬೋದಿತ್ತು, ಅವ್ರು ಮಾಡಲಿಲ್ಲ. ಅವರೆಲ್ಲರೂ ತಮ್ಮ ಸ್ವಾರ್ಥವನ್ನು ತ್ಯಾಗ ಮಾಡಿ ಭಗು ಹಳಕಟ್ಟಿಯವರು ವಚನ ಪಿತಾಮಹರಾದರು. ಯಾವುದನ್ನೂ ಅಪೇಕ್ಷೆ ಇಲ್ಲದೆ ನಿರಪೇಕ್ಷ ಭಾವನೆಯಿಂದ ಇಡೀ ಜೀವನವನ್ನು ಸಾಗಿಸಿದ್ರಲ್ಲ, ಅದು ಬಹಳ ಮಹತ್ವ. ಕನ್ನಡಿಗರು ಕರ್ನಾಟಕತ್ವವನ್ನು ಬೆಳೆಸಿಕೊಂಡು ಪೂರ್ಣ ಭಾರತೀಯರಾಗುವುದೇ ನಿಜವಾದ ಕೃತಜ್ಞತೆ ಕರ್ನಾಟಕ ಕುಲಪುರೋಹಿತರಿಗೆ. ಮುಂದುವರೆದ ಸಮಾರಂಭದಲ್ಲಿ ಬಸವ ಸಮಿತಿ ಅಧ್ಯಕ್ಷರು ಮಾನ್ಯ ಶ್ರೀ ಅರವಿಂದ ಜತ್ತೀರವರು ವಚನ ಸಾಹಿತ್ಯ ಸಂಶೋಧನೆ ಪೂಜ್ಯ ಡಾಕ್ಟರ್ ಶ್ರೀ ಫಗು ಹಳಕಟ್ಟಿ ಅವರ ಕೊಡುಗೆ ಕುರಿತಾಗಿ ಉಪನ್ಯಾಸವನ್ನು ನೀಡಿದರು. ಮಹಾತ್ಮ ಗಾಂಧಿಯವರು ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ತಂದುಕೊಟ್ರೆ, ಆಲೂರು ವೆಂಕಟರಾಯರು ಕನ್ನಡಕ್ಕೆ ಸ್ವಾತಂತ್ರ್ಯವನ್ನು ತರುವ ಪ್ರಯತ್ನ ಮಾಡಿದರೆ, ಪಕ್ಕದಲ್ಲಿ ಫಗು ಹಳಕಟ್ಟಿಯವರು ವ್ಯಕ್ತಿ ಸ್ವಾತಂತ್ರ್ಯವನ್ನು ವಚನ ಸಾಹಿತ್ಯದ ಸಂಶೋಧನೆಯ ಮೂಲಕ ಮಾಡಿದ ಅದ್ಭುತವಾದ ಸೇವೆ. ಇವತ್ತು ಬಹುಶಃ ಆ ಪುಣ್ಯಾತ್ಮ ಇವೆಲ್ಲವನ್ನು ಸಾಹಿತ್ಯವನ್ನು ರಚನೆ ಮಾಡದೇ ಹೋಗಿದ್ದರೆ ಬಹುಶಃ ಇತಿಹಾಸವೇ ಒಂದು ಹೊಸ ಸ್ವರೂಪವನ್ನು ಪಡೆದೋಗ್ತಿತ್ತು ಅಂತ ನನಗೆ ಅನ್ನಿಸ್ತದೆ. ನಿರಂತರವಾಗಿ ನಾನು ಇದರಲ್ಲೇ ಮನನ ಮಾಡ್ತಾ ಇರ್ತೇನೆ. ಎಲ್ಲೋ ಒಂದು ಕಡೆ ಪೌರಾಣಿಕ ಹಿನ್ನೆಲೆಯ ಬಸವ ಪುರಾಣದಿಂದ ಉಗಮವಾದ ಬಸವೇಶ್ವರರನ್ನು ಸೃಷ್ಟಿ ಮಾಡಿದ್ವಿ. ದೇವಾಲಯಗಳಲ್ಲಿ ಬಸವೇಶ್ವರನ ನಂದಿ ಸ್ವರೂಪವಾಗಿಟ್ವಿ. ಆದರೆ ಫಗು ಹಳಕಟ್ಟಿಯವರು ವಚನ ಸಾಹಿತ್ಯವನ್ನು ಸಂಶೋಧನೆ ಮಾಡಿದ ಮೇಲೆ ಅದಕ್ಕೆ ವಚನ ಸಾಹಿತ್ಯ ಕೂಡ ಅನ್ನಬೇಡಿ ಅಂತಕ್ಕಂಥ ಅನೇಕ ಇತ್ತೀಚೆಗೂ ಕೂಡ ನಮ್ಮ ಕಾರ್ಯಕ್ರಮಗಳಲ್ಲಿ ಅದು ವಚನ ವಾಂಗ್ಮಯ. ಆ ವಚನ ವಾಂಗ್ಮಯದಲ್ಲಿ ನಮ್ಮನ್ನು ಪರಿಚಯಿಸಿದ ಮೂಲಕ ಇವತ್ತೇನಾಗಿದೆ, 100-120 ವರ್ಷವೂ ಆಗಿಲ್ಲ, ಇಲ್ಲಿಗೆ ಮಾತ್ರ ಈಗ ಬಸವಣ್ಣ ಕನ್ನಡ ನಾಡಿನ ಒಬ್ಬ ಐತಿಹಾಸಿಕ ಶ್ರೇಷ್ಠ ವ್ಯಕ್ತಿ ಅನ್ನುವ ಪರಿಚಯ ಮಾಡಿಕೊಟ್ಟಿದ್ದರೆ ಅದು ಫಗು ಹಳಕಟ್ಟಿಯವರು ಅನ್ನೋದನ್ನು ತಾವ್ಯಾರೂ ಮರಿಬೇಡಿ. ಬಹಳ ವ್ಯತ್ಯಾಸ ಇದೆ. ಒಂದು ಪೌರಾಣಿಕ ಸಂಸ್ಕೃತಿಗೂ ಶರಣ ಸಂಸ್ಕೃತಿಗೂ ಬಹಳ ವ್ಯತ್ಯಾಸ ಇದೆ. ಕಾರಣ, ಬಸವಣ್ಣ ಜಾತ್ಯತೀತ ಸಮಾಜವನ್ನು ಕಟ್ಟೋಕೆ ಇಚ್ಛೆ ಪಟ್ಟಿಲ್ಲ.
ಜಾತಿ ರಹಿತ ಸಮಾಜವನ್ನು ಕಟ್ಟೋದಕ್ಕೆ ಮಾಡಿದ್ದಾರೆ. ಯಾವುದೋ ಅಮೃತಗಳಿಗೆ, ಚನ್ನವೀರ ಕಣವಿಯವರ ಕವಿತೆ, ಯಾವುದೋ ಅಮೃತಗಳಿಗೆ ನಿಮ್ಮ ದೃಷ್ಟಿಗೆ ಬಿತ್ತು ಹೂತಿಟ್ಟ ಹೊನ್ನಿನ ಗಣಿ ನೋಡಿದರೆ ತೋಡಿದಿರಿ ಹಗಲಿರಳು ಮೈ ಮರೆತು, ತೋಡಿದಿರಿ ಹಗಲಿರಳು ಮೈ ಮರೆತು, ಹೊರದೆಗೆದು ಹೇರಿದಿರಿ ಹೊರದೆಗೆದು ಹೇರಿದಿರಿ ಬಂಡಿ, ಚಿನ್ನದ ಅದಿರು ಹಿಂಗಿತು ಹಸಿವು ನೀರಡಿಕೆ, ನಿಮ್ಮ ಹಸಿವು ನೀರಡಿಕೆ ಆ ವಚನಗಳ ಸಂಶೋಧನೆಯಿಂದ ನೀರಡಿಕೆ ತಣಿಸಿತು. ನೋಡಿ ಅವರ ಎಂತಹ ಅಮೃತ ಗಳಿಗೆಯಲ್ಲಿ ಈ ಆಲೂರು ವೆಂಕಟರಾಯರಾಗಲಿ, ಇಬ್ಬರು ಸಹಪಾಠಿಗಳು ಎಂಥ ವಿಚಿತ್ರ. ಒಬ್ಬರು ಧಾರವಾಡದಲ್ಲಿ ಜನಿಸ್ತಾರೆ, ಇನ್ನೊಬ್ಬರು ಬಿಜಾಪುರದಲ್ಲಿ ಜನಿಸ್ತಾರೆ. ಸಹಪಾಠಿಗಳಾಗಿ ಆ ಫರ್ಗೂಸನ್ ಕಾಲೇಜಿನಲ್ಲಿ, ಮುಂಬೈನ ಫರ್ಗೂಸನ್ ಕಾಲೇಜಿನಲ್ಲಿ ಇಬ್ಬರದು ಒಂದೇ ಒಬ್ಬರು ವಚನ ಸಾಹಿತ್ಯವನ್ನು ಸಂಶೋಧನೆಗೆ ಹೊರಟಿದ್ದಾರೆ, ಇವರು ಕರ್ನಾಟಕವನ್ನು ಏಕೀಕರಣದ ಮೂಲಕ ಮತ್ತೆ ಮಿತ್ರರಾಗಿ. ಹೀಗೆ ದಿಸ್ ಇಸ್ ಹೌ ಈ ಫಗು ಹಳಕಟ್ಟಿಯವರು ಮಾಡಿದ್ದು. ಅವರ ಸಾಹಿತ್ಯದ ಅನೇಕ ಪ್ರಾಕಾರಗಳನ್ನು ನೋಡ್ತಾ ಬಂದರೆ ಸ್ವತಂತ್ರ ಸಾಹಿತ್ಯವನ್ನು ರಚನೆ ಮಾಡ್ತಾರೆ, ಸಂಪಾದನಾ ಸಾಹಿತ್ಯವನ್ನು ರೂಪಿಸ್ಕೊಳ್ತಾರೆ, ಪತ್ರಿಕಾ ಸಾಹಿತ್ಯವನ್ನು, ಅದ್ಭುತವಾದ ಪತ್ರಿಕಾ ಸಾಹಿತ್ಯವನ್ನು 35 ವರ್ಷಗಳವರೆಗೆ ಎಲ್ಲೋ ಒಂದು ಕಡೆ ಮಂಗಳೂರಿನಲ್ಲಿದ್ದಂಥ ಬ್ಯಾಸೆಲ್ ಮಿಷನ್ ಈ ಗ್ರಂಥಗಳನ್ನು ನಾವು ಪ್ರಕಟಣೆ ಮಾಡೋದಿಲ್ಲ, ಕ್ರೈಸ್ತ ಧರ್ಮದ ಹಾಗೇನೇ ಸಂಸ್ಕೃತಿ ಇದೆ, ಅದಕ್ಕೆ ತುಲನಾತ್ಮಕವಾಗಿ ನಾವು ಇದನ್ನು ಮುದ್ರಣ ಮಾಡೋದಿಲ್ಲ ಅಂದಾಗ ತನ್ನ ಸ್ವಂತ ಮನೆಯನ್ನೇ ಮಾರಿ ಮುದ್ರಣಾಲಯವನ್ನು ತೆಗೆದು ಆ ಗ್ರಂಥಗಳನ್ನು ಪ್ರಕಟಿಸಬೇಕಾದರೆ ಎಂಥ ನಿಷ್ಠೆ ಇರಬೇಕು. 2700 ವರ್ಷಗಳ ಹಿಂದೆ ದ ಟೆಂಪಲ್ ಆಫ್ ಅಪೋಲೋ, ನೀವು ಗೂಗಲಲ್ಲಿ ಆಮೇಲೆ ನೋಡಿ, ದ ಟೆಂಪಲ್ ಆಫ್ ಅಪೋಲೋದ ಮೇಲೆ ಒಂದು ಶಿಲಾಶಾಸನ ಇದೆ. ಅಲ್ಲಿ ಬರೆದಿದ್ದಾರೆ ಶಿಲಾಶಾಸನದಲ್ಲಿ ಸೋಕ್ರಟೀಸನ ಮಾತು, ನೋ ದೈ ಸೆಲ್ಫ್. ಬಹುಶಃ ಈ ನೋ ದೈ ಸೆಲ್ಫ್ ಅನ್ನೋದು ಕನ್ನಡ ನಾಡಿನ ಈ ಶರಣರು ಕೊಟ್ಟಿದ್ದು ತನ್ನ ತಾನರಿ. ಅವರೆಲ್ಲರೂ ನೋ ದೈ ಸೆಲ್ಫ್ ಅಂದರು, ಆದರೆ ಇಲ್ಲಿ ನಮ್ಮ ಶರಣರು, ಕನ್ನಡ ನಾಡಿನ ಕನ್ನಡಿಗ ಶರಣರು ಹೇಳ್ತಾರೆ ತನ್ನ ತಾನು ಅರಿತು. ಈ ಮಾತನ್ನು ಮರಿಬೇಡಿ. ಯು ಕ್ಯಾನ್ ಆಲ್ವೇಸ್ ಗೆಟ್ ಇನ್ ಟಚ್ ವಿತ್ ಮೀ. ತನ್ನ ತಾನು ಅರಿತು, ನೋಯಿಂಗ್ ದೈ ಸೆಲ್ಫ್ ಅಂದರೆ ಏನು? ನಿಮ್ಮನ್ನು ನೀವು ಅರಿಬೇಕು. ತನ್ನ ತಾನು ಅರಿತು ತಾನು ಯಾರು ಅಂತ ತಿಳಿದಡೆ ತಾ ದೇವ ನೋಡ, ದೇವರು ಬೇರೆ ಅಲ್ಲ, ನೀನು ಬೇರೆ ಅಲ್ಲ. ಇದು ಶರಣರು ಕೊಟ್ಟಂಥ, ಕನ್ನಡ ನಾಡಿನ ಶರಣರು ಕೊಟ್ಟಂಥ ಅದ್ಭುತವಾದ ತತ್ವ. ಕನ್ನಡಿಗರಾಗಿ ಅಭಿಮಾನ ಇರಲಿ. ಶರಣಾರ್ಥಿ. ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಅಧ್ಯಕ್ಷರು ನಾಡೋಜ ಡಾಕ್ಟರ್ ವೂಡೆ ಪಿ ಕೃಷ್ಣರವರು ತಮ್ಮ ಮನದಾಳದ ನುಡಿಗಳನ್ನು ಕನ್ನಡ ನಾಡು, ನುಡಿ, ಸಂಸ್ಕೃತಿ, ಸೊಬಗು, ವಚನ ವಾಂಗ್ಮಯ ಈ ಎಲ್ಲ ವಿಶೇಷ ಆಯಾಮದಲ್ಲಿ ಹಂಚಿಕೊಂಡರು. ಅಮೃತ ಭಾರತಿಗೆ ಕನ್ನಡದ ಆರತಿ ಅನ್ನುವಂಥ ಶೀರ್ಷಿಕೆಯನ್ನು ಈ ಕಾರ್ಯಕ್ರಮಕ್ಕೆ ಕೊಟ್ಟವರು ನಮ್ಮ ಡಾಕ್ಟರ್ ಸಿ ಸೋಮಶೇಖರ್ ಅವರು. ಈಗೆಲ್ಲ ನಾವು ಆಜಾದಿ ಕಾ ಅಮೃತ್ ಮಹೋತ್ಸವವನ್ನು ಆಚರಿಸ್ತಾ ಇದ್ದೇವೆ. 75 ವರ್ಷ ಬಂದು ನಮಗೆ ಸ್ವಾತಂತ್ರ್ಯ ಸಂದಂಥ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಈ ದೇಶದ ವಿಚಾರಗಳನ್ನು ಎಲ್ಲ ಕಡೆ ನಾವು ಪ್ರಸ್ತಾಪ ಮಾಡಿ ಮಾತನಾಡ್ತಾ ಇರುವಂಥ ಈ ಸಂದರ್ಭದಲ್ಲಿ ಇವತ್ತು ಇಬ್ಬರು ಮಹಾನ್ ವ್ಯಕ್ತಿಗಳನ್ನು ನಾವು ಅವ್ರ ಬಗ್ಗೆ ಚಿಂತನೆಗಳನ್ನು ಹಂಚಿಕೊಂಡಿದ್ದೇವೆ, ವಿಚಾರಗಳನ್ನು ಹಂಚಿಕೊಂಡಿದ್ದೇವೆ. ಈ ಇಬ್ಬರು ಮಹಾನ್ ಚೇತನಗಳನ್ನು ನಾವು ಅರ್ಥ ಮಾಡಿಕೊಂಡು ಅವರ ಬದುಕನ್ನು ಓದುವ ಪ್ರಯತ್ನ ಮಾಡಿತಾದರೆ ಕನ್ನಡ ಮತ್ತು ಕನ್ನಡ ಸಂಸ್ಕೃತಿಯನ್ನು ನಾವು ಸಾರಾಸಗಟಾಗಿ ಅರ್ಥ ಮಾಡಿಕೊಂಡಂತೆ ಅಂತ ನಾನಾದರೂ ಕೂಡ ಭಾವಿಸಿದ್ದೇನೆ. ಆಲೂರು ವೆಂಕಟರಾಯರು ಮತ್ತು ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿಯವರಿಬ್ಬರೂ ಸಮಕಾಲೀನರಾಗಿದ್ದರೂ ಕೂಡ ಅವರು ವೈವಿಧ್ಯ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದರು. ಇಬ್ಬರೂ ವಕೀಲರಾಗಿದ್ದರು, ಇಬ್ಬರೂ ಒಂದೇ ವರ್ಷ ಹುಟ್ಟಿದರು, ಇಬ್ಬರೂ ಒಂದೇ ಉತ್ತರ ಕರ್ನಾಟಕದ ಪ್ರದೇಶದಲ್ಲೇ ಹುಟ್ಟಿದರೂ ಕೂಡ ಅವರಲ್ಲಿದ್ದಂಥ ಆ ಕನ್ನಡದ ಪ್ರೀತಿ ಏನಿತ್ತು ಅವರಿಂದ ಎಷ್ಟೆಲ್ಲ ಒಳ್ಳೆಯ ಕೆಲಸಗಳನ್ನು ಮಾಡಿಸ್ತು ಅನ್ನೋದನ್ನು ನೀವೆಲ್ಲರೂ ಕೂಡ ನೆನಪಿನಲ್ಲಿ ಇಟ್ಕೊಳ್ಬೇಕು. ಕರ್ನಾಟಕದ ಕುಲಪುರೋಹಿತರು ಅಂತೇಳಿ ಅವ್ರನ್ನ ಬಣ್ಣಿಸಿದ್ದು ಜನರು ಕೊಟ್ಟಂಥ ಗೌರವ. ಇದು ಯಾವುದು ಸರ್ಕಾರ ಕೊಟ್ಟಂಥ ಗೌರವ ಅಲ್ಲ, ಜನರು ಪ್ರೀತಿಯಿಂದ ಕೊಟ್ಟಂಥದ್ದು. 1956ರಲ್ಲಿ ಏಕೀಕರಣವನ್ನು ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ
ಹಂಪಿ ವಿರೂಪಾಕ್ಷನ ದೇವಾಲಯಕ್ಕೆ ಹೋಗಿ ಅವರು ಪೂಜೆಯನ್ನು ಸಲ್ಲಿಸ್ತಾರೆ. ನೋಡಿ ಎಷ್ಟು ಅವರು ಕನ್ನಡವನ್ನು ಎಷ್ಟು ಪ್ರೀತಿಸಿದರು ಅಂತಂದು, ದೈವ ಸಮಾನವಾಗಿ ಪ್ರೀತಿಸಿದಂಥ. ಹಾಗಾಗಿ ಅವರಿಗೆ ಜನ ಅವರನ್ನು ಗೌರವದಿಂದ ಕರ್ನಾಟಕದ ಕುಲಪುರೋಹಿತರು ಅಂಥೇಳಿ ಅವರನ್ನು ಬಣ್ಣಿಸಿದ್ದನ್ನು ನಾವು ನೋಡ್ತೇವೆ. ಅವರು ವಾಲಂಟರಿ ಪ್ರಾವರ್ಟಿಯನ್ನು ಸ್ವೀಕಾರ ಮಾಡಿದರು, ಬಡತನವನ್ನು ಸ್ವೀಕಾರ ಮಾಡಿದರು, ಸ್ವಪ್ರೇರಣೆಯಿಂದ ಸ್ವೀಕಾರ ಮಾಡಿದರು. ಅದರಿಂದ ನನಗೆ ಯಾವುದು ಹಗುರ ಎಲ್ಲ ನನ್ನ ಮನಸ್ಸು ಹಗುರ ಆಗುತ್ತೆ, ನಾನು ಇನ್ನೂ ಹೆಚ್ಚು ಕೆಲಸ ಮಾಡ್ಬೋದು ಅನ್ನುವ ಒಂದು ದೊಡ್ಡ ಕಲ್ಪನೆಯನ್ನು ಇಟ್ಟುಕೊಂಡು ಅವರು ನಡೆಸಿದರು. ಬಸವಾದಿಗಳಾಗಲಿ ನಮ್ಮ ಶರಣರಾಗಲಿ, ದಿ ಆಲ್ವೇಸ್ ವರ್ಕ್ ಫಾರ್ ಎ ಕ್ಲಾಸ್ಲೆಸ್ ಸೊಸೈಟಿ. ಆಮೇಲೆ ಶ್ರಮ ಸಂಸ್ಕೃತಿಗೆ ಬಹು ಒತ್ತು ಕೊಟ್ಟಂಥ ಸಂಸ್ಕೃತಿ ಸಮಾಜ ನಮ್ಮದು ಅನ್ನುವಂಥ ಮಾತನ್ನು. ಆಮೇಲಿಂದ ಎಲ್ಲದಕ್ಕಿಂತಲೂ ಹೆಚ್ಚಾಗಿ ದ ಡಿಕ್ಟೇಟ್ಸ್ ಆಫ್ ಟ್ರೂ ಕಾನ್ಷಿಯನ್ಸ್, ಅಂದರೆ ಮನಸ್ಸಿನ ಕಸಗುಡಿಸಬೇಕು. ನಮ್ಮ ಒಳ ಮನಸ್ಸು ಏನು ಹೇಳ್ತದೆ ಅದೇ ನಿಜವಾದಂಥ ಚೈತನ್ಯ, ಅದೇ ನಿಜವಾದಂಥ ದೈವ. ಅದರ ಬಗ್ಗೆ ಕೂಡ ಅದನ್ನೇ ನಮ್ಮ ಎಲ್ಲ ವಚನ ಸಾಹಿತ್ಯದಲ್ಲಿ ಸಾರಿ ಹೇಳಿರುವಂಥ ವಿಚಾರ. ನನಗೆ ಭಾಳ ಖುಷಿಯಾಗಿದ್ದೇನು ಅಂದರೆ, ನಮ್ಮ ಶೇಷಾದ್ರಿಪುರಂ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಶಿಸ್ತಿನಿಂದ ಸಂಯಮದಿಂದ ಕೂತು ನೀವೆಲ್ಲರೂ ಮಾತುಗಳನ್ನು ಆಲಿಸಿದ್ದೀರಿ. ನಿಮ್ಮಲ್ಲಿ ಯಾರಾದರೂ ಒಬ್ಬರು ಆಲೂರು ವೆಂಕಟರಾಯರ ಹಾದಿಯಲ್ಲಾಗಲಿ, ನಮ್ಮ ಪಾಗು ಹಳಕಟ್ಟಿಯವರ ಹಾದಿಯಲ್ಲಾಗಲಿ ನಡೆಯುವ ಪ್ರಯತ್ನ ಮಾಡಿದರೆ, ಒಂದು ಹೆಜ್ಜೆ ಮುಂದೆ ಇಟ್ಟರೂ ಸಹ ನಿಮ್ಮ ಬಾಳು ಹಸನಾಗ್ತದೆ ಅನ್ನುವಂಥ ಮಾತನ್ನು ಹೇಳಿ, ಮತ್ತೊಮ್ಮೆ ನಾನು ಡಾಕ್ಟರ್ ಸೋಮಶೇಖರ್ ಅವರಿಗೆ ಹಾರ್ದಿಕವಾಗಿ ಅಭಿನಂದಿಸಿ, ಗಾಂಧಿ ಭವನದ ಎಲ್ಲರ ಪರವಾಗಿ ಮತ್ತೊಮ್ಮೆ ಅವರಿಗೂ ಕೂಡ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ನಮಸ್ಕಾರ. ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಅಮೃತ ಭಾರತಿಗೆ ಕನ್ನಡದ ಆರತಿ ಈ ವಿಶೇಷ ಸಮಾರಂಭಕ್ಕೆ ಆಗಮಿಸಿದ ಎಲ್ಲ ವಿಶೇಷ ಗಣ್ಯರು, ಗೌರವ ಆಹ್ವಾನಿತರು ಎಲ್ಲರಿಗೂ ಗೌರವ ದ್ಯೋತಕವಾಗಿ ಸನ್ಮಾನವನ್ನು ನೆರವೇರಿಸಲಾಯಿತು.